ಬಿಜೆಪಿ ಗಟ್ಟಿ ಹೇಟ್ ಸ್ಪೀಚ್ ಅದ. ಕಾಂಗ್ರೆಸ್ನವರು ನಾವೇನ್ರ ಮಾತಾಡಿದ್ರೆ ಈಗ ನಾಳೆ ಎಂ.ಬಿ. ಪಾಟೀಲ್ ಯಾರೋ ಹೇಟ್ ಸ್ಪೀಚ್ ಮಾಡ್ತೀನಪ್ಪ, ನಾನು ಯಾರಿಗೊಬ್ರು ಬೈತೀನಿ ಹೇಟ್ ಸ್ಪೀಚ್ ಮಾಡಿ ಅಂತ ಭಾಷಣ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೂ ಅನ್ವಯಿಸ್ತಾ ಇರೋದು. ನಾವು ಎಲ್ಲ ಬಿಡುಗಡೆ ಆಗಿದ್ರು, ನಮಾಜ್ ಬಿದ್ದಿದ್ದು, ಸುಮ್ಮನೆ ಯಾಕೆ ಮಾತಾಡ್ತೀರಿ? ಅಂದು ಟಿಪ್ಪು ಸುಲ್ತಾನ, ಇಂದು ಶಿವಾಜಿ ಮಹಾರಾಜ, ಯಾರನ್ನ ನಿರ್ದಾಕ್ಷಿಣ್ಯವಾಗಿ ನೋಡಿ. ಆಮೇಲೆ ಯಾರೋ 4 ಜನ ಮಾತಾಡ್ತಾರೆ, ಅವ್ರು ಮಾತಾಡೋಕೆ ಎಂಟೈರ್ ಮುಸ್ಲಿಂ ಸಮುದಾಯಕ್ಕ ಇಸ್ಲಾಂ ಧರ್ಮ ಇದು ಮಾಡ್ತಾರೆ. ಯಾರೋ 4 ಮಂದಿ ಹಿಂದೂಗಳು ಮಾತಾಡ್ತಾರೆ, ಬಸವನಗೌಡರವರು ಇಡೀ ಹಿಂದೂ ಧರ್ಮಕ್ಕೆ ಇದು ಬರುವಂಥದ್ದು. यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಅವರೆಲ್ಲ ಮಾಡ್ಯಾರ ಬಿಡ್ರಿ. ಅದಾನಿ ಅಂಬಾನಿ ಮನೆ ಅರಾವಳಿ ಗುಡ್ಡನ ಕೊಟ್ಟಿದ್ರಲ್ಲಿ ಅಂದ್ರೆ ನ್ಯೂಕ್ಲಿಯರ್ ಇದು ಶಾಂತಿ ಬಿಲ್ ಪಾಸ್ ಆಗಿ 1 ತಿಂಗಳಾಗ ಅದಾನಿಗೆ ಅರಾವಳಿ ಗುಡ್ಡನೇ ಕೊಟ್ರ. ವಿದೇಶನಾಗ ಎಲ್ಲಾ PSUs ಎಲ್ಲಾ ಇದನ್ನ ಎಲ್ಲಾನು ಕೂಡ ಎಲ್ಲಾ ಪ್ರತಿಯೊಂದು ಎಲ್ಲಾನು ಮಾರಾಟ ಮಾಡ್ಕೋತ ಬಂದಾರ. PPP ಏನ್ ದೊಡ್ಡ ವಿಷಯ, ಮೆಡಿಕಲ್ ಕಾಲೇಜ್. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ನೋಡಿ, ಒಂದ್ ಹೇಳ್ತೇನೆ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ರಾಮ್ ಹೆಸರಿಡುವುದು ಸೂಕ್ತ ಅಲ್ಲ. ರಾಮ್ ಅವ್ರ ಹೆಸರನ್ನ ತೆಗೆದು ಮಹಾತ್ಮ ಗಾಂಧಿ ಹೆಸರು ಸೂಕ್ತ ಅಲ್ಲ. ಯಾರದೇ ಇರಲಿ, ರಾಮ್ ಅವ್ರ ಹೆಸರು ಮಹಾತ್ಮ ಗಾಂಧಿ ರೋಜ್ಗಾರ ರಾಮನ ಯೋಜನೆ ಅಂತಿರ್ತಾರೆ, ಅದನ್ನ ತೆಗೆದು ಮಹಾತ್ಮ ಗಾಂಧೀಜಿ ಯಾರ್ದೇ ತೆಗೆದು ಇದು ಮಾಡುವಂಥದ್ದು ಇದಲ್ಲ. ಅವ್ರು ಅದನ್ನ ಮಹಾತ್ಮ ಗಾಂಧಿ ರೋಜ್ಗಾರ್ ನಿನ್ನೆ ಹೇಳಿದಿನಲ್ಲಿ, ನಿನ್ನೆ ಓಪನ್ ಮಿಟ್ಸ್ ಮೊದಲೇನಿತ್ತು, ರೋಜ್ಗಾರ್ ಯೋಜನೆಯಲ್ಲಿ ಬಹಳಷ್ಟು ಅದು ಅದರಿಂದ ಬೆನಿಫಿಟ್ ಆಗಿತ್ತು. ಸ್ಥಳೀಯವಾಗಿ ಉದ್ಯೋಗ ಸಿಗ್ತಿತ್ತು, ಬೇರೆ ಕಡೆ ಗುಳೆ ಹೋಗುವಂಥದ್ದಿರಲಿಲ್ಲ. ಆಮೇಲೆ ಅಸೆಟ್ ಕ್ರಿಯೇಟ್ ಹಾಕಿತ್ತು, ಕೆರೆಗಳು, ಚೆಕ್ ಡ್ಯಾಮು, ಸಾಲಿ ಕಾಂಪೌಂಡ್ಗಳು, ಸ್ಕೂಲ್ ರೂಮ್ಸ್ ಎಲ್ಲನೂ ಆಗ್ತಿತ್ತು. ಮೊದಲೇನಿತ್ತು ಅಂದ್ರೆ ಮಹಾತ್ಮ ಗಾಂಧಿ ಏನು ನಮ್ಮ ಸೋನಿಯಾ ಗಾಂಧಿ ಅವರು ಚೇರ್ಪರ್ಸನ್ ಆಗಿ UPA ಇರೋದಾದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ನರೇಗಾದಾಗ 100% ಲೇಬರ್ ಕಾಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಇರ್ತಿತ್ತು. ಮಟೀರಿಯಲ್ ಅಲ್ಲಿ 75% ಸೆಂಟ್ರಲ್ ಗೌರ್ಮೆಂಟ್, 25% ಸ್ಟೇಟ್ ಗೌರ್ಮೆಂಟ್ ಇರ್ತಿತ್ತು. ಈಗ ಇವರು ಬದಲಾವಣೆ ಏನ್ ಮಾಡಿದಾರ, ಫ್ಲಾಟ್ 25 ಇದ್ದದ್ದು 40, 0 ಇದ್ದದ್ದು 40 ಅಂದ್ರೆ ರಾಜ್ಯ ಸರ್ಕಾರಕ್ಕೆ 16,000 ಕೋಟಿ ರೂಪಾಯಿ ಬಡ್ಡಿ ಇದಾಗ್ತದೆ. ಆಮೇಲೆ ಸ್ಲೋಲಿ ಅದನ್ನ ಆ ಯೋಜನೆ ರಾಮರ ಹೆಸರು ಮಾಡಿದಾರ ಅಂತ ಅದ್ರ ಯೋಜನೆ ಬದುಕಬೇಕಲ್ಲ, ಮತ್ತೆ ಉಂಟಾಟ ಮಟ್ಟಕ್ಕೆ ಒಯ್ಬೇಕಲ್ಲ, ಅದನ್ನ ಸ್ಲೋಲಿ ಅದನ್ನ ಕೊಲ್ತಾ ಇದಾರೆ. ಅದನ್ನ ಯೋಜನೆ ನಂಬರ್ ಆಫ್ ಮ್ಯಾಂಡೇಜ್ ಏನಿದಾವಲ್ಲ, ಇಷ್ಟು ದಿವಸ ಇರ್ಬೇಕು ಅನ್ನೋದನ್ನ ಕಡಿಮೆ ಮಾಡ್ಕೊಂಡು ಬರ್ತಾರೆ. ನೀವು ತೆಗೆಸ್ಬಿಟ್ರೆ ನಮ್ಮ ಜಿಲ್ಲಾದಾಗ ಕೊಡ್ತಾ ಇದೀನಿ, ನಾನು ಸ್ಟಾಟಿಸ್ಟಿಕ್ಸ್ ನಿನ್ನೆ ಹೇಳಿದ್ದೀನಿ KDP-ದಾಗ, ಅದು ಚಾರ್ಟ್ ರಿಲೀಸ್ ಮಾಡ್ತೀನಿ ನಿಮ್ಗೆ, ಹಂಗೆ ಎಷ್ಟು ನಮ್ಮ ಜಿಲ್ಲೆಗೆ ಹೊರತಾ ಬಿದ್ದಿದೆ ಅಂತ ಹೇಳಿ. ಅಂದ್ರ ಮಹಾತ್ಮ ಗಾಂಧಿ ರೋಜ್ಗಾರದಿಂದ ಮೊದಲಿನ ದುಡ್ಡಿತ್ತು, ಅದೊಟ್ಟು ಕಡಿಮೆ ಮಾಡ್ಕೊಂಡ್ ಬಂದ ಟೇಪರ್ ಮಾಡ್ತಾ ಇದಾರೆ. ಟೇಪರ್ ಮಾಡ್ಕೊಂತ ಒಂದ್ ದಿವಸ 0 ಮಾಡಿ ರಾಮ್ ಅವ್ರನ್ನು ಮುಗಿಸ್ಬಿಡ್ತಾರೆ. ರಾಮ್ ದೇವ್ರ ಹೆಸರು ಇಟ್ಟದಕ್ಕ ಅದನ್ನ ಬೆಳೆಸ್ಬೇಕಲ್ಲ, ಅದನ್ನು ಮಾಡಲ್ಲ, ಮುಗಿಸ್ಬಿಡ್ತಾರೆ, 0 ಮಾಡಿಬಿಡ್ತಾರೆ. ರಾಮರ ಹೆಸರ ಮೇಲೆ ಅದನ್ನ ಶೂನ್ಯ ಮಾಡ್ತಾರೆ. ಯಾಕಪ್ಪ ನಿನ್ಗೆ ಹೇಟ್ ಸ್ಪೀಚ್ ಬಗ್ಗೆ ಯಾಕೆ ಅಪೋಸ್ ಮಾಡೋದು? ನೀ ಹೇಟ್ ಸ್ಪೀಚ್ ಮಾಡ್ತಿದ್ರಂದ್ರೆ ನೀವು ಅಪೋಸ್ ಮಾಡ್ಬೇಕಲ್ಲ. ಇನ್ನ ಹೇಟ್ ಸ್ಪೀಚ್ ಮಾಡ್ತಿದ್ರ ನಾ ಅಪೋಸ್ ಮಾಡ್ಬೇಕು. ಕೇಳ್ರಿ, ಹೇಟ್ ಸ್ಪೀಚ್ ನಾ ಮಾಡ್ತಿದ್ರೆ ನಾನು ಅಪೋಸ್ ಮಾಡ್ಬೇಕು. ಅದೇನು ಬರೀ BJP ಅವ್ರಿಗೆ ಅಟ್ಟೆ ಹೇಟ್ ಸ್ಪೀಚ್ ಅದ. ಕಾಂಗ್ರೆಸ್ನವರು ನಾವೇನ್ರ ಮಾತಾಡಿದ್ರೆ ಈಗ ನಾಳೆ ಎಂ.ಬಿ. ಪಾಟೀಲ್ ಯಾರೋ ಹೇಟ್ ಸ್ಪೀಚ್ ಮಾಡ್ತೀನಪ್ಪ, ನಾನು ಯಾರಿಗೊಬ್ರು ಬೈತೀನಿ ಹೇಟ್ ಸ್ಪೀಚ್ ಮಾಡಿ ಅಂತ ಭಾಷಣ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೂ ಅನ್ವಯಿಸ್ತಾ ಇರೋದು, ಕಾಂಗ್ರೆಸ್ನವ್ರಿಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ, ಎಲ್ಲಾ ಸಂಘಟನೆಗಳಿಗೂ ಅನ್ವಯಿಸ್ತದೆ. ಕುಂಬಳಕಾಯಿ ಕಳ್ಳ ನಮಗೆ ಹೆಗಲ್ ಮುಟ್ಟು ನೋಡ್ಕೊಂಡು ನೀವೇ ಕೆಲಸ ಮಾಡ್ತಿರ್ತಾರೆ. ಅಣ್ಣಪ್ಪಮ್ಮನವರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ, ಅವ್ರಿಗೂ ನಾವು ಬೈಲೇಬೇಕಾಗತ್ತಲ್ಲ, ಅದು ಅವ್ರು ಮಾತಾಡಿದಾಗ ಅವ್ರ ಮೇಲೆ ಹಾಕೋಣಲ್ಲ. ಪಾಕಿಸ್ತಾನ ಬಗ್ಗೆ ಮಾತಾಡೋದ್ರ ಬಗ್ಗೆ ಎಕ್ಸ್ಪೆಕ್ಟ್ ಹಾಕೋಣ. ಯಾರು ಹೇಳುದು? ನಾವು ಎಲ್ಲ ಬಿಡುಗಡೆ ಆಗಿದ್ರು, ನಮಾಜ್ ಬಿದ್ದಿದ್ದು, ಸುಮ್ಮನೆ ಯಾಕೆ ಮಾತಾಡ್ತೀರಿ? ಅಂದು ಟಿಪ್ಪು ಸುಲ್ತಾನ, ಇಂದು ಶಿವಾಜಿ ಮಹಾರಾಜ.
ಜಿ ಪರಮೇಶ್ವರ್ ಸರ್ ಸದನದಲ್ಲಿ ಸರ್ 12 ಜನರ ವಿರುದ್ಧ ಪಾಕಿಸ್ತಾನ ಜಿಂದಾಬಾದ್ ಹೇಳಿಕೆ ಕೊಟ್ಟಿರೋ ಕಾರಣಕ್ಕೆ 12 ಜನರಿಗೆ ಆಲ್ರೆಡಿ ನಾವು ಯಾರು ಬಿಟ್ಕೊಂಡು ಕೇಸ್ ಅಂತ ಹೇಳಿ. ಡೆಫಿನೆಟ್ಲಿ ಯಾರನ್ನ ನಿರ್ದಾಕ್ಷಿಣ್ಯವಾಗಿ ನೋಡಿ. ಆಮೇಲೆ ಯಾರೋ 4 ಜನ ಮಾತಾಡ್ತಾರೆ, ಅವ್ರು ಮಾತಾಡಲಿಕ್ಕೆ ಎಂಟೈರ್ ಮುಸ್ಲಿಂ ಸಮುದಾಯಕ್ಕೆ ಇಸ್ಲಾಂ ದಂಧೆ ಇದು ಮಾಡ್ತಾರೆ. ಯಾರೋ 4 ಮಂದಿ ಹಿಂದೂಗಳು ಮಾತಾಡ್ತಾರೆ, ಬಸವಗೌಡರವರು ಇಡೀ ಹಿಂದೂ ಧರ್ಮಕ್ಕೆ ಇದು ಬರುವಂತ. ಸಿ ಈ ಎಲಿಮೆಂಟ್ಸ್ ಎಲ್ಲಾ ಕಡೆ ಅದಾವ, ಒಳ್ಳೆಯವರು ಕೆಟ್ಟವರು ಎಲ್ಲದಾಗದ. ರಾಜಕಾರಣದಾಗೂ ಒಳ್ಳೆಯವರು ಅದಾರ, ಕೆಟ್ಟವರು ಅದಾರ. ಆಫೀಸರ್ಸ್ನಾಗೂ ಒಳ್ಳೆಯವರು ಕೆಟ್ಟವರು ಅದಾರ, ಪತ್ರಕರ್ತರಾಗೂ ಒಳ್ಳೆಯವರು ಕೆಟ್ಟವರು ಅದಾರ. ಅದಾರೇನು ಎಲ್ಲ ಸ್ವಾಮಿಗಳಿಗೂ ಒಳ್ಳೆಯವರು ಕೆಟ್ಟವರು ಅದಾರ, ಎಲ್ಲರೂ ಒಳ್ಳೆಯವರು ಕೆಟ್ಟವರು ಅದಾರ. ಸರ್ ಈಗ ಬಹುತೇಕ ಎಲ್ಲರೂ ಒಳ್ಳೆಯವರು ಅದಾರ. ಸರ್ ಈಗ ತಿಳುಗುಂದಿ ಸರ್ವೆ ಬಂದಂತ ಅಧಿಕಾರಿಗಳಿಗೂ ವಿರೋಧ ನೋಡಿ, ನಾನು ತಿರುಗುತ್ತಿದ್ದು ಬಹಳ ಸ್ಪಷ್ಟವಾಗಿರ್ತೇನೆ. ನಾವು ಯಾವ ಇವು ತಿರುಗುಂದಿ ಮಾಡಕ್ತಾ ಇದೆ ಯಾಕಂದ್ರೆ, ಈಗ ನಾವು ಹಿಂದೆ ಬೆಳಗಾಂನಲ್ಲಿ ಏನು ಕಣಗಲ್ಲ ಮಾಡಿದಾಗ ಬಹಳ ಯಶಸ್ವಿಯಾಗಿದ್ದಾರೆ. 2ನೇ ಫೇಸಿಗೆ ಹೋಗಿದ್ದೀವಿ ನಾವು. ಈ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇರೋದ್ರಿಂದ ಇಲ್ಲಿ ಬಹಳ ಪೊಟೆನ್ಷಿಯಲ್ ಇದೆ. ಹೀಗಾಗಿ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ. ತಿರುಗುಂದಿಯಾಗ ನನಗೆ ಗೊತ್ತಿದೆ ರೇಟ್ ಎಷ್ಟೆಲ್ಲ, ರೇಟ್ ಎಷ್ಟೈತೆ ಅಂತ ಹೇಳಿ. ರೇಟ್ ಎಷ್ಟೈತಂದ್ರ ಆ ರೇಟ್ ಗಿಂತ ನಾನು ಅಂದ್ರೆ 2 ಎಕರೆ ಏನು ನಾವು 2 ಎಕರೆ ದುಡ್ಡು ಸಿಗ್ತದಲ್ಲ, ಅವ್ನು 3 ಎಕರೆ ಅಲ್ಲೇ ಮಕ್ಕಳಕ್ಕೆ ತಗೊಳಕ್ ಅಷ್ಟು ದುಡ್ಡು ನಾವು ಕೊಡ್ತಾ ಇದ್ದೀವಿ. ಇಷ್ಟು ಅರ್ಥ ಮಾಡ್ಕೊಂಡ್ಬಿಡ್ರಿ. ಅಲ್ಲಿ ರೇಟ್ ಐತೆ ನನಗೂ ಗೊತ್ತೈತಿ. ಅವ್ರಿಗೆ ನಾವು ಆಲ್ಮೋಸ್ಟ್ 70-80% ಜಾಸ್ತಿ ಕೊಡ್ತೀವಿ. ಅಲ್ಲೇ ಮಕ್ಕಳಿಗೆ ಬೇಕಾದ್ರೆ ನಾವ್ಯಾವ್ದನ್ನ ಬೇಕಾದ್ರೆ ಮಕ್ಕಳು ತಗಡೆ ಬಂದು ಕೊಡೋದಾರ ಅಲ್ಲೇ ಕೊಡಿಸ್ಬಿಡ್ತೀವಿ. ಪ್ರಶ್ನೆ ಬಂದಿಲ್ಲ. ಹೀಗಾಗಿ ಆ ಪ್ರಶ್ನೆ ಇಲ್ಲ. ಮತ್ತು ಅವರು ಏನು ಸ್ವಯಂ ಕೊಡ್ತಾರಲ್ಲ ಅವ್ರನ್ನ ನಾವು ತಗೊಳ್ತೀವಿ. ಇನ್ನು ಉಳಿದಿದ್ದು ಏನದಲ್ಲ, ಈಗ 28(3) ಬಂದಾಗ ನಾಳೆ ಬಂದಾಗ ನಾವು ಚೌಕಶಿ ಮಾಡ್ತೀವಿ, ನೋಡ್ತೀವಿ. ಅವಾಗ ನೋಡ್ಕೊಂಡು ನಮ್ಗೆ ಈಗ ನೀನೇ ಒಬ್ರು ಬಂದು ಹೇಳಿದ್ರು ನಮ್ಗೆ, ಸಾಹೇಬ್ರೆ ನೀವು ಗುಣಕಿ ಸೈಡ್ ತಗೊಳತ್ತೀರಿ ಈ ಕಡೆ ಬೋಲ್ಡರ, ಇಲ್ಲಿ 7-8 ಲಕ್ಷ ರೂಪಾಯಿನೂ ಇಲ್ರಿ, ನೀವು ನಾಳೆ ಅವ್ರಿಗೆ ನಮ್ಮಟ್ಟೆ ಪರಿಹಾರ ಕೊಡ್ತೀರಿ ಅಂತಾರೆ. ಏನ್ರಿ ನಾವು ಅವಾಗ ವಿಚಾರ ಮಾಡ್ತೀವಿ. ನಾವು ಇಲ್ಲಪ್ಪ ಇಷ್ಟದಾಗ ತಗೋಬೇಕು ಬೇಡ ಅಂತ ಹೇಳಿ 28(3) ಇರ್ತದ. ಮತ್ತು ಕಂಪಲ್ಸರಿ ಎಕ್ವಿಷನ್ ಪ್ರಶ್ನೆ ಏನಿಲ್ಲ. ಒಂದು ರೈತರಿಗೆ ಅನ್ಯಾಯ ಆಗೋದಲ್ಲ. ಆ ರೈತರು ಇವತ್ತು ಸಲ ಏನು ಭೂಮಿ ಮಾಡ್ಕೊತಾರ, ಅವ್ರು 2 ಎಕರೆ ಭೂಮಿಗೆ ಇತ್ತಂದ್ರೆ, ಒಂದು ಉದಾಹರಣೆ ಕೊಡ್ತೀನಿ, 2 ಎಕರೆ ಇದ್ರೆ ಆ ದುಡ್ಡನ್ನಾಗ 3 ಎಕರೆ ಮಕ್ಕಳಿಗೆ ತಗೋಬೇಕು. ಅಷ್ಟು ನಾನು ನಮ್ಮ ಜಿಲ್ಲೆ ರೈತರಿಗೆ ಆಮೇಲೆ KID ಬೇದಾಗ ನಾವು ಯಾವಾಗಲೂ ಒಂದೇ ಇದ್ರಿ, ಪರಿಹಾರ ವಿಷಯದಾಗ ನಾವು ಬಹಳ ಅದೇ ಮಾಡ್ತೀನಿ. ನಿನ್ನೆ ಮಾತಾಡಿದ್ದೀನಿ, 3 ಟ್ರೈ ಮಾಡ್ತೀವಿ. ಮೈನಾರಿಟಿ, CSR ಯಾವ್ದು ಫಸ್ಟ್ ಬಂದೋದು ಈಗ ತಾವು ಪ್ರೆಸ್ ಕಾನ್ಫರೆನ್ಸ್ ಓನ್ಲಿ ಫಾರ್ PPP. ನಂದು ಸೆಪರೇಟ್ ಮಾಡ್ಕೊಂಡು ಇಂಟರ್ವ್ಯೂ. ಯುನೆಸ್ಕೋ ಹೆರಿಟೇಜ್ ಸಿಕ್ಕಿಲ್ಲ ತಾವೇನು ಹೇಳಿದ್ರಿ, ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ನಾವು ಒಂದು ಡಾಸಿರ್ ತಯಾರು ಮಾಡಕ್ ಒಂದು ಕಮಿಟಿ ರಚನೆ ಮಾಡ್ತೀನಿ. ಯುನೆಸ್ಕೋ ಹೆರಿಟೇಜ್ ಜಿಲ್ಲೆ ಮಟ್ಟದಲ್ಲಿ ಆಗುದಿಲ್ಲ, ಇಲ್ಲ ಹಂಗ ಚೀಫ್ ಸೆಕ್ರೆಟರಿ ಹಂಗಿಲ್ಲ. ಅದು ಆಕ್ಚುಲಿ ಏನದಂದ್ರೆ, ನಾನು ಆಕ್ಚುಲಿ ಯುನೆಸ್ಕೋ ಹೆರಿಟೇಜ್ ವರ್ಲ್ಡ್ ಹೆರಿಟೇಜ್ ಟ್ಯಾಗಿಗೆ ಹಿಂದೆ ನಾನು ಐ ಥಿಂಕ್ ತೆಲಂಗಾಣ, ಅವಾಗ ಆಂಧ್ರ ಪ್ರದೇಶ ಇತ್ತಲ್ಲ, ಈ ಚಾರ್ಮಿನಾರ್ ಟೈಮಲ್ಲಿ ಅವರು ಈ ಡಿಸ್ಟ್ರಿಕ್ಟ್ ಲೆವೆಲ್ ಇದರಿಂದ ಬಗೆಹರಿದಲ್ಲ, ಚೀಫ್ ಸೆಕ್ರೆಟರಿ ಲೆವೆಲ್ ಚೀಫ್ ಸೆಕ್ರೆಟರಿ ಹೇಳಿದೀನಿ. ನಾನು ಚೀಫ್ ಸೆಕ್ರೆಟರಿ ಹೇಳಿದೀನಿ. ಚೀಫ್ ಸೆಕ್ರೆಟರಿ ನೇತೃತ್ವ ಆದ್ರೆ ಕೋಆರ್ಡಿನೇಷನ್ ಫಾಸ್ಟ್ ಆಗುತ್ತೆ. DCsಗಳಿಗೆ ಚೀಫ್ ಸೆಕ್ರೆಟರಿ ಅದು ಬೇರೆ ಇರ್ತದೆ. DCಗಳು ಅಫ್ಕೋರ್ಸ್ ಸಪೋರ್ಟ್ ಮಾಡಬೇಕು, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿನೂ ಇರಬೇಕು DC ನೇತೃತ್ವದಾಗ. ಚೀಫ್ ಸೆಕ್ರೆಟರಿ ಆದ್ರೆ ಅಲ್ಲಿ ಮಾಡಿದ್ದನ್ನ ಉದಾಹರಣೆ ಕೊಟ್ಟು ನಾ ಹೇಳಿದೆ, ಅದನ್ನ ಚೀಫ್ ಸೆಕ್ರೆಟರಿ ಹೇಳಿದ್ದೀನಿ. ಅಂಡ್ ವಿಲ್ ಫಾಲೋ ಅಪ್. ಈಗ ಫಾಲೋ ಅಪ್ ಮಾಡಿಸಿ ಅದನ್ನ ಮಾನಿಟರ್ ಟು ಟ್ರಾವೆಲ್ ಬಗ್ಗೆ ಒಂದು ನಾನು ಕೆಲವೊಂದು ಟೂರಿಸಂ ಸೆಕ್ರೆಟರಿ ನಮ್ಮ ಇವರಾಗಿದ್ದಾರೆ, ಯಾರು ನಮ್ಮ ಶ್ರೀವಾಸ ಕೃಷ್ಣ, ನಮ್ಮ ಕುಂದನ್ ಕೃಷ್ಣ ನಮ್ಮ ಕಮಿಷನರ್ ಹಸ್ಬೆಂಡ್ ಅದಾರ. ಮತ್ತು ಮೊನ್ನೆ ನಾನು ಇವ್ರಿಗೂ ಭೇಟಿ ಆಗಿದ್ದೀನಿ, ಯಾರಿಗೆ ನಮ್ಮ ಮಿನಿಸ್ಟರ್ ಕೂಡ ಈಗ ಅವ್ರಿಗೂ ಕೂಡ ನಮ್ಮ ಭೇಟಿ ಆಗಿದ್ದೀನಿ. ನೋಡಿ ವಿಜಯಪುರ್ಗೆ ಯಾವ ರೀತಿ ಇದು ಮಾಡಬೇಕು ಅಂತ ಎಲ್ಲ ನಿಮ್ಗೆ ಸ್ಪೆಷಲ್ ಆಯ್ತಲ್ಲ. PPP ಇದ್ರು ಹಾಕಿ ಮತ್ತೆ ಬರೀ ಕರೇಜ್ ಹೋಗ್ಬಿಟ್ರೆ ಮತ್ತೆ ಎಲ್ಲ ಏನ್ ಹೇಳಿ ನೆಟ್ಟತನ ಬಸವರಾಜ್ ಹೆಂಗ್ ಕೇಳ್ತಾರಲ್ಲ, ಹಾಕ್ರಿ ಡೆಡ್ ಲೈನ್ ನೋಡ್ತೀರ ನಾಳೆ ಮುಂಚೆನೆ. ಏನ್ರಿ MP ಪಾಟೀಲ್ರು ಅನ್ಯಾಯ ಮಾಡಬೇಡಿ ಅಂತಂದ್ರ BJP ಅವರು ಅನ್ಯಾಯ ಮಾಡಿದ್ರು ಅಂತ ಹಾಕ್ಬಿಡಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है
जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।